ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಗುರುರಾಯರು ಯಾವೆಲ್ಲ ರೀತಿ ನಮಗೆ ಅನುಗ್ರಹ ನೀಡ್ತಾರೆ, ಹಾಗೆ ಗರ್ಭಿಣಿ ಮಹಿಳೆಯರಿಗೆ ರಾಯರು ಯಾವ ರೀತಿ ಕನಸಲ್ಲಿ ಅನುಗ್ರಹಿಸ್ತಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಕಮೆಂಟ್ನ ತಿಳಿಸಿ. ಸ್ನೇಹಿತರೆ, ಮಗು ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಂದು ತಾಯಿಗೂ ಮಗುನ ಪಡೆಯುವಂತಹ ಬಯಕೆ ಇದ್ದೇ ಇರುತ್ತೆ. ಅದೇ ರೀತಿ ಹೆಣ್ಮಗು ಬೇಕು ಅಥವಾ ಗಂಡು ಮಗು ಬೇಕು ಅನ್ನೋ ಬಯಕೆನ ರಾಯರ ಮುಂದೆ ಇಟ್ಟರೆ ಖಂಡಿತ ಅವರು ಅದನ್ನು ನೆರವೇರಿಸ್ತಾರೆ. ಹಾಗೆ ನಾನು ಕೇಳಿರುವಂತಹ ಎಷ್ಟೋ ಜನ ಗರ್ಭಿಣಿ ಹೆಣ್ಮಕ್ಳು ತಮ್ಮದೇ ಆದಂತಹ ಅನುಭವನ ಹಂಚ್ಕೊಂಡಿದ್ದು, ಹೌದು ನನಗೆ 6 ತಿಂಗಳಲ್ಲಿ 8 ತಿಂಗಳಲ್ಲಿ 9ನೇ ತಿಂಗಳಲ್ಲಿ ರಾಯರ ಕನಸಲ್ಲಿ ಬಂದಿದ್ದು, ಒಬ್ಬ ವೃದ್ಧಾಪನ ರೂಪದಲ್ಲಿ ಬಂದಿದ್ರು ಅಂತ ಕೂಡ ಹೇಳಿದ್ದುಂಟು. ಹಾಗೆ ಇದು ನನ್ನ ಜೀವನದಲ್ಲೂ ನನಗೂ ಕೂಡ ಅನುಭವ ಆಗಿದ್ದು, ನನಗೂ ಕೂಡ 8 ಮತ್ತು 9ನೇ ತಿಂಗಳಲ್ಲಿ ರಾಯರು ಅನುಗ್ರಹ ಸಿಕ್ಕಿತ್ತು. ಅಂದರೆ ಅವರು ಕನಸಲ್ಲಿ ಬಂದಿದ್ದರು, ಒಬ್ಬರು ವಯಸ್ಸಾಗಿರೋರ ರೀತಿ. ಹಾಗೆ ಅವರು ಗಂಡು ಮಗು ನನಗೆ ಜನನ ಆಗಿದೆ ಅನ್ನೋ ರೀತಿ ಕನಸು ಕೂಡ ಬಿದ್ದಿತ್ತು. ಸೊ ಇದೆಲ್ಲ ನೋಡಿದಾಗ ಖಂಡಿತ ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬ್ತೀನಿ. ಅದೇ ರೀತಿ ಯಾರೆಲ್ಲ ತಮ್ಮ ತಮ್ಮ ಇಷ್ಟಾರ್ಥ ಮಗುನ ಪಡ್ಕೋಬೇಕು ಅನ್ನೋ ಬಯಕೆಯಲ್ಲಿದ್ದೀರಾ ಅವರೆಲ್ಲ ರಾಯರನ್ನು ನಂಬಿ ಆರಾಧಿಸಿ, ಖಂಡಿತ ಅವರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಖಂಡಿತ ನೀವು ಅಂದ್ಕೊಂಡಿರುವಂತಹ ಒಂದು ಮುದ್ದಾದ ಗಂಡು ಮಗುನೋ ಹೆಣ್ಮಗುನೋ ರಾಯರು ಅನುಗ್ರಹಿಸ್ತಾರೆ. ಹಾಗೆ ಮನುಷ್ಯನ ಜೀವನದಲ್ಲಿ ನಾನಾ ಕಷ್ಟಗಳು ಖಂಡಿತ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಪರಿಹಾರ ಗುರುರಾಯರು. ಅವರ ನಂಬಿದರೆ ಖಂಡಿತ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.